ಬಜೆಟ್ ಅಧಿವೇಶನ ಉದ್ದೇಶಿಸಿ ಇವತ್ತು ಗವರ್ನರ್ ಭಾಷಣವನ್ನ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಶಹಬ್ಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ 52,000 ಕೋಟಿ ಬೇಕು ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದು ನಿರೀಕ್ಷಿತ. ರಾಜ್ಯ ಸರ್ಕಾರದ ಕೆಲವೊಂದು ಯೋಜನೆಗಳು, ಅದರಲ್ಲೂ ಈ ಗ್ಯಾರಂಟಿಗಳ ಬಗ್ಗೆ ಗವರ್ನರ್ ಹೊಗಳ್ತಾರೆ ಅಂತಾನೆ ಇತ್ತು. ಯಾಕಂದ್ರೆ ಸರ್ಕಾರದ ಪರವಾಗಿ ಸರ್ಕಾರದ ಯೋಜನೆಯನ್ನ ಅವ್ರ ಭಾಷಣದಲ್ಲಿ ಹೊಗಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಶಹಬ್ಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗಾಗಿ 70,000 ಕೋಟಿ ವರ್ಗಾವಣೆ ಆಗಿದೆ. ಗ್ಯಾರಂಟಿ ಯೋಜನೆಗಳ ಬಳಿಕವೂ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿಯ ವೇಗ ಚುರುಕನ್ನ ಪಡ್ಕೊಂಡಿದೆ ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಸರ್ಕಾರ ಹಣಕಾಸು ವ್ಯವಸ್ಥೆ ಇನ್ನಷ್ಟು ಸದೃಢವಾಗಿದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಬಗ್ಗೆನೂ ಕೂಡ ತಮ್ಮ ಭಾಷಣದಲ್ಲಿ ಗವರ್ನರ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಪ್ರತಿಯೊಂದು ವಲಯದಲ್ಲಿ ಸರ್ಕಾರ ಉತ್ತಮ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಅಧಿಕಾರಿಗಳ ವರ್ಗಾವಣೆಗೆ ಕೌನ್ಸಿಲಿಂಗ್ ವ್ಯವಸ್ಥೆ, ಕಂದಾಯ, ಗ್ರಾಮೀಣಾಭಿವೃದ್ಧಿ, ಅಬಕಾರಿ, ಅರಣ್ಯಾಧಿಕಾರಿ ಸಿಬ್ಬಂದಿ ವರ್ಗದ ಕೆಲಸ ಚುರುಕನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರು. ಇನ್ನು ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗಳಿಗೆ ತಾರ್ಕಿಕವಾದಂತ ಅಂತ್ಯ ಸಿಕ್ಕಿದೆ. ಬಿಜೆಪಿ ಕಾಲದ ಹಗರಣಗಳು ತನಿಖೆ ಆಗ್ತಿದೆ, ತಾರ್ಕಿಕ ಅಂತ್ಯಕ್ಕೆ ಬಂದಿವೆ. ಸುಮಾರು 80,000 ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ಅಂತಾನೂ ಕೂಡ ಹೇಳಿದ್ರು. ಇನ್ನು ನೇಕಾರ ಸಮ್ಮಾನ್ ಯೋಜನೆಯಲ್ಲಿ 1,16,189 ಕೈಮಗ್ಗ ಆಗಿದೆ, ವಿದ್ಯುತ್ ಮಗ್ಗ ಆಗಿದೆ. ನೇಕಾರಿಗೆ ಒಟ್ಟು 81 ಕೋಟಿ ಅನುದಾನ ನೀಡಿದೆ ಸರ್ಕಾರ. 9 ರೈಲ್ವೆ ಯೋಜನೆಗಳಿಗೆ 600 ಕೋಟಿಯನ್ನ ಒದಗಿಸಲಾಗಿದೆ ಅಂತಾನೂ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಒಟ್ಟಿನಲ್ಲಿ ಈ ಯೋಜನೆಗಳಿಗೆ ಕಾಮಗಾರಿ ವೆಚ್ಚದ 50% ಮತ್ತು ಭೂಸ್ವಾಧೀನ ವೆಚ್ಚದ ಎಲ್ಲ 50% 100% ರಾಜ್ಯ ಸರ್ಕಾರವೇ ಭರಿಸ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಪಥದ ಬಗ್ಗೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಇನ್ನು ಬೆಂಗಳೂರಲ್ಲಿ ಟನಲ್ ರೋಡ್ ಯೋಜನೆಯನ್ನ ಸರ್ಕಾರ ಕೈ ಬಿಡ್ತಾ ಟನಲ್ ಬದಲು ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ. ಯಾಕಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಈ ಟನಲ್ ಯೋಜನೆಯ ಪ್ರಸ್ತಾಪ ಇರಲಿಲ್ಲ. ಹಾಗಾಗಿ ಇದನ್ನ ಕೈ ಬಿಡಲಾಯ್ತಾ ಅಂತ ಹೇಳಿ ಒಂದು ಅನುಮಾನ. ಟನಲ್ ರೋಡ್ ಯೋಜನೆ ಅಂತ ಮೊದಲು ಸರ್ಕಾರ ಅಂದ್ಕೊಂಡಿತ್ತು, ಆದ್ರೆ ಯೋಜನೆಯನ್ನ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಟನಲ್ ಬದಲು ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಡಬಲ್ ಡೆಕ್ಕರ್ನಲ್ಲಿ ಮೆಟ್ರೋ ಹಾಗೇನೆ ರಸ್ತೆ ನಿರ್ಮಾಣದ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆನೂ ಕೂಡ ಗವರ್ನರ್ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ 2,565 ಎಕರೆ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆದಿದೆ. ಡಬಲ್ ಡೆಕ್ಕರ್ ಮೆಟ್ರೋ ಹಾಗೇನೆ ರಸ್ತೆ ನಿರ್ಮಾಣದ ಬಗ್ಗೆ ಗವರ್ನರ್ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.